ಹರಿದಾಸರಿಗೆ ಕೃಷ್ಣನನ್ನು ವರ್ಣಿಸಿದಷ್ಟು ಬೇರೆ ಯಾರನ್ನು ವರ್ಣಿಸಕ್ಕೆ ಬಂದೇ ಇಲ್ಲ. ಕೃಷ್ಣನ ವರ್ಣನೆ ಅವರ ಪ್ರತಿಯೊಂದು ಹಾಡುಗಳಲ್ಲೂ ಕಂಡುಬರುತ್ತದೆ. ಇದೊಂದು ಹಾಡು ಒಗಟಿನ ರೂಪದಲ್ಲಿದೆ. ಪ್ರಸನ್ನ ವೆಂಕಟದಾಸರು ಬರೆದಿದ್ದು. ಪ್ರಸನ್ನ ವೆಂಕಟದಾಸರು ಒಂದು ಸರಿ ಅವರ ಪ್ರಯಾಣದಲ್ಲಿದ್ದಾಗ ಪೇಶ್ವೆಯ ರಾಜ್ಯಕ್ಕೆ ಅವರು ಪ್ರವೇಶ ಆಗುತ್ತೆ. ಅವಾಗ ಪೇಶ್ವೆಯ ಕರ್ಣಿಕನೊಬ್ಬನಿರ್ತಾನೆ. ಅವನು ಬಹಳ ಜಾಣನಾದ ಕರ್ಣಿಕ. ಅವನು ಏನು ಕೊಟ್ಟರು ಅವನು ಬರಿತಾ ಇದ್ನಂತೆ, ತುಂಬ ಚೆನ್ನಾಗಿ ಬರಿತಾ ಇದ್ನಂತೆ. ಸೊ ಅದಕ್ಕೆ ಖುಷಿಯಾಗಿ ಪೇಶ್ವೆಯವರು ಅವನಿಗೊಂದು ಚಿನ್ನದ ಪೆನ್ ಕೊಟ್ಟಿದ್ದಂತೆ. ಅಷ್ಟು ಚೆನ್ನಾಗಿ ಬರೀತೀಯ ನಿನ್ನ ಕರ್ಣಿಕ, ಅವನು ಲಿಖಿತ ಮಾಡುವಂಥವನು. ಸೊ ಅವನನ್ನು ಪೇಶ್ವೆಯವರು ಕಳಿಸ್ತಾರೆ ಪ್ರಸನ್ನ ವೆಂಕಟದಾಸರ ಹತ್ರ. ನೀವು ಬಂದು ನಮ್ಮ ಪೇಶ್ವೆಯವ್ರಿಗೆ ಆಶೀರ್ವಚನ ಮಾಡಬೇಕು ಅಂತ. ಅದಕ್ಕೆ ವೆಂಕಟದಾಸರು ಹೇಳ್ತಾರೆ, ನಾನು ನನ್ನ ರಾಮಕೃಷ್ಣನನ್ನು ಬಿಟ್ಟು ನಾನೆಲ್ಲೂ ಬರೋದಿಲ್ಲಪ್ಪ. ನೀನು ಆದ್ರೆ ಅವ್ನು ಭಾಳ ಒತ್ತಾಯ ಮಾಡ್ತಾನೆ. ಯಾಕಂದ್ರೆ ರಾಜ ಕರೆದಿದ್ದಾನೆ, ನೀನು ಒಬ್ಬ ಯಕಶ್ಚಿತ್ ದಾಸ, ನೀನು ಬರೆದಿದ್ರೆ ಹೇಗೆ ಅಂತ ಹೇಳಿ ತುಂಬ ಒತ್ತಾಯ ಮಾಡ್ತಾನೆ. ಅವಾಗ ಪ್ರಸನ್ನ ವೆಂಕಟದಾಸರು ಅವನಿಗೆ ಒಂದು ಚಾಲೆಂಜ್ ಹೇಳ್ತಾರೆ. ನಾನೊಂದು ಪದ್ಯ ಹೇಳ್ತೀನಿ, ಅದನ್ನು ನಿನ್ನ ಚಿನ್ನದ ಪೆನ್ನಲ್ಲಿ ಕರೆಕ್ಟಾಗಿ ಬರೆದ್ರೆ ನಾನು ನಿನ್ನೆಲ್ಲ ಹೇಳ್ತೀವಿ ಅಲ್ಲಿಗೆ ಬರ್ತೀನಿ ಅಂತ ಹೇಳಿ ಒಂದು ಪದ್ಯ ಹೇಳ್ತಾರೆ. ಇದೊಂದು ಪ್ರತೀತಿ, ಒಂದು ಕತೆ. ಆದರೆ ಈ ಹಾಡನ್ನು ಕೇಳಿದ ಮೇಲೆ ನಿಮ್ಗೆ ಅದು ಸತ್ಯ ಇರ್ಬೋದು ಅಂತ ಅನಿಸಿದ್ರು ಆಶ್ಚರ್ಯ ಇಲ್ಲ. ಈ ಹಾಡು ಅದ್ಭುತವಾದ ಒಂದು ಟಂಗ್ ಟ್ವಿಸ್ಟರ್, ದಾಸ ಸಾಹಿತ್ಯದಲ್ಲೇ ಅದ್ಭುತವಾದ ಟಂಗ್ ಟ್ವಿಸ್ಟರ್ ಅಂತ ಹೇಳ್ಬೋದು. ಸಾತ್ವಿಕ್ ದನಿಯಲ್ಲಿ ಕೇಳೋಣ. ರಾಗ ಭೂಪಾಲಿ. ಎಂತ ಶ್ರೀಮಂತನಂತಾನು ಶ್ರೀಕಾಂತೆಯ ಕಾಂತ.